ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಬೇಗ ಹೋಗಿ ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರೆ. ಇದೇನ್ರಿ ನೀವಂದಿತ್ತು? ಈ ಊರಿಗೆ ಕುಲಕಂಟಕನಾಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನೇ? ಬೇಡಾರಿ, ಇಂಥವ್ರ ಸ್ನೇಹನ ನೀವು ಮಾಡಬಾರ್ದು. ಶಾಂತ, ನಾನು ಹೇಳಿದಷ್ಟು ಮಾಡುವುದು ನಿನ್ನ ಕೆಲಸ. ನಾನು ನಿನ್ನ ಗಂಡ. ಹೋಗೇ, ಬೇಗ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿಯಲ್ಲ? ನನ್ನ ಹೆಂಡತಿಯ ಮಾತಿಂದ ತಮಗೇನಾದರೂ ಬೇಜಾರಾಯ್ತೆ? ಬೇಜಾರೇನಿಲ್ಲ, ತುಂಬಾ ಖುಷಿ ಆಯ್ತು. ಅದು ಹೇಗೆ ಕಾಳಿಂಗ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ತೆಗೆದುಕೊಳ್ಳಿ ಕಾಫಿ. ಹಾ ಶಾಂತ, ಮನೆ ಕಡೆ ಜೋಪಾನ. ಸ್ವಲ್ಪ ನಾನು ಕಾಳಿಂಗ ತಾಲೂಕು ಆಫೀಸ್ಗೆ ಹೋಗಿ ಬರ್ತೀವಿ, ಸ್ವಲ್ಪ ಕೆಲಸ ಇದೆ. ಬಾ ಕಾಳಿಂಗ. ದೇವ ಮಾರುತೇಶ, ಇದೆಂಥ ಸ್ನೇಹ ಸಂಬಂಧ ಬೆಳೆಯಿತು ನನ್ನ ಗಂಡನಿಗೆ. ಈ ಕೆಟ್ಟ ಹುಳ ಕಾಳಿಂಗನ ಗುಣ ಎಂಥದಂತ ಇವರಿಗೆ ತಿಳಿಯುವುದಿಲ್ಲವೇ? ಮುಂದೆ ಹೇಗೆ ತಂದೆ ನನ್ನ ಜೀವನದ ಗತಿ? ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ನಮ್ಮ ಬರಹ ಬದಲಾಗುವುದಿಲ್ಲ ಕಣೆ. ನಿನ್ನ ಕಣ್ಣೊರ್ಸಿ ಕಣ್ ತುಂಬಿ ನೋಡೊಮ್ಮೆ, ನನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನು ಯಾಕೋ ಇಲ್ಲಿ? ಶಾಂತ ಎಂಬ ಕರ್ಪೂರದ ಗೊಂಬೆಯು ಎಲ್ಲಿರ್ತದೆ ಅಲ್ಲಿ ಕಾಳಿಂಗ ಇದ್ರಡೆ ಅದಕ್ಕೆ ಒಂದು ಚಂದ. ಭಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರದ ನೆಪ ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ನಂಬಿದವರಿಗೆ ದ್ರೋಹ ಮಾಡೋ ನೀನೊಬ್ಬ ಮಿತ್ರ ದ್ರೋಹಿ. ನೇತ್ರ ದ್ರೋಹಿ. ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ನೇತ್ರ ದ್ರೋಹಿ. ಮತ್ತಿನ್ನೇನು, ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಅವಲೆ ಹೆಣ್ಣಿನ ರೂಪಕ್ಕೆ ಕನ್ನ ಹಾಕುವ ನೀನೊಬ್ಬ ಕಳ್ಳ ಕಾಕರ. ನೀನು ಕಳ್ಳಕಾಕರ. ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನ ನುಡಿದೆ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕದ ಪ್ರಾಣಿ ಎಂದರೆ ಅದು ನಿಯತ್ತಿನ ನಾಯಿ. ಉಳಿದವು ಎಲ್ಲ ಎಂಜಲ ತಿನ್ನೋ ನಾಯಿಗಳಿದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಇಲ್ಲೇ ನಾನು ಹೊರಟು ಹೋಗಲು ಬಂದಿಲ್ಲ. ಕಟ್ಟರೆ ಬೊಗೋರಿ ಅಂತೆ ತೆದ್ದಿ ತೀಡಿ ಮಾಡಿದ ನಿನ್ನ ಮೈಮಾಟದ ಸವಿರುಚಿಯನ್ನು ಉಂಡು ಹೋಗಬೇಕೆಂದೇ ಬಂದಿದ್ದೇನೆ. ಸುಮ್ಮನೆ ಪ್ರಲಾಪ ಮಾಡದೆ ನನ್ನ ಕೈ ಹಿಡಿದು ಸುಖ ತಿರಿಸಿಕೋ ಅಮೃತಗಳಿಗೆ. ಇಲ್ಲವಾದರೆ ಬಲಾತ್ಕಾರದಿಂದ ನುಂಗಿ ಹಾಕುವೆ ನಿನ್ನ ಶೃಂಗಾರದ ಶೀಲವನ್ನು. ಏನು, ನನ್ನ ಶೀಲ ಶೃಂಗಾರವನ್ನು ನೀನು ನುಂಗುವಿಯ? ಎಲ್ಲ ಭಂಡ, ನಿನ್ನ ಹಾಗೆ ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗುತ್ತೇನೆ ಎಂದು ಆ ಚಂಡ ಮುಂಡರು ರುಂಡವನ್ನು ಚಂಡಿ ಚಾಮುಂಡಿ ಕಡಿದು ಹಾಕಿದಳು. ಹಾಗೆ ನೀನು ಕೂಡ ಹಠವಿಡಿದು ಮುಂದರಿಟ್ಟು ಮುಟ್ಟಲು ಬಂದಿದ್ಯಾರೆ. ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಘಟವನ್ನು ಇಲ್ಲೇ ಕೆಡವುತ್ತೀನಿ. ಎಚ್ಚರ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕ ಕಾಳಿಂಗನಿಗೆ ಎಚ್ಚರ. ಕೇಳು ಸಹಿತ ಕೇಳು.
ಅರ್ಜುನಲ್ಲಿ ಇರಬೇಕಾದ ಛಲ ನರನಾಗರವೆಂಬ ವಾಸುಕಿ ವಂಶದಲ್ಲಿ ಹುಟ್ಟಿದವನು ಈ ಕಾಳಿಂಗ. ಅರ್ಜುನ ಘಟ ಉರುಳಿಸಲು ಬಬ್ರುವಾಣ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನ ಎತ್ತಿ ಕತ್ತಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನೂ ಹೆಚ್ಚಾಗಿ ನಿನಗೆ ಹೇಳಬೇಕೆಂದರೆ ಆದಿಶೇಷನಾಗಿ ಇಡೀ ಭೂಮಂಡಲವನ್ನೇ ತನ್ನ ಹೆಡೆ ಮೇಲೆ ಹೊತ್ತು ನಿಂತವನು. ಇನ್ನೂ ಸಾಕೋ ಬೇಕೋ ಈ ಕಾಳಿಂಗನ ವಂಶದ ಮಹಿಮೆ. ಆಡಂಬರದ ಮಾತಿನಿಂದ ಕಿರುಚಬೇಡವೋ ಮೂಢ. ನಿನ್ನ ಹೆಸರಿನವರ ಸಾಹಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ರಾವಣನ ಮಗ ರಾಮ ಲಕ್ಷ್ಮಣನ ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ಎತ್ತಿ ಒಯ್ದುದು ನಿನಗೆ ನೆನಪಿಲ್ಲವೇ? ಮರ್ಯಾದಿಂದ ಕಾಲ್ ಕಿಳಿಯಲಿಂದ ಅದು ಎಂದಿಗೂ ಸಾಧ್ಯವಿಲ್ಲ ಶಾಂತ. ಮಾನದಿಂದ ಮತಿಗೆಟ್ಟು, ಕಾಮದಿಂದ ಕಂಗೆಟ್ಟು, ಮತಿಹೀನನಾಗಿ ನಿನ್ನ ಯೋನಿ ಎಂಬ ಬಾಳಡೋಣಿ ಹತ್ತಿ ಸಂತಾನ ಸಾಗರವನ್ನು ಧುಮುಕಿಸಿ ದಡ ಸೇರಬೇಕೆಂದೇ ಬಂದಿದ್ದಾನೆ. ಸುಮ್ಮನೆ ಪ್ರಲಾಪ ಮಾಡದೆ ಈ ಅಮೃತಗಳಿಗೆ ಬಾ ಸವಿತಾ ಬಾ. ಬೇಡ ಕಾಳಿಂಗ, ವ್ಯರ್ಥ ಸಮಯವನ್ನು ಹಾಳು ಮಾಡಿ ಸಮರ್ಥ ಗರ್ತಿ ಹೆಣ್ಣಿನ ಶೀಲವನ್ನು ನನಗೆ ತಾಯಿ ದೇವರಿಗೆ ಷಂಡನೆಂದು ಬಗಳುತ್ತಿರುವೆ ಅಲ್ಲ. ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದ್ದೆ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಬಾರೋ ಗಂಡ ಸಾಕಿ ಮುಂದಕ್ಕೆ ಪಟ್ಟು ಮಾಡಿ ತೋರಿಸುವ ಹೆಣ್ಣೆ, ಈಗ ನಿನ್ನ ಶೃಂಗಾರ ಶೀಲವನ್ನು ಸವಿದೆ ನಾ ಬಿಡಲಾರೆ. ಬಾರೇ ಬಾ ಮೈ ಸ್ವೀಟ್ ಶಾಂತ, ಸ್ವೀಕರಿಸುವ ಕಾಳಿಂಗನ ಚಾಲೆಂಜ್ ಅನ್ನು. ಶಾಂತ, ಈಗಲಾದ್ರೂ ಅರ್ಥವಾಯ್ತೆ ಕಾಳಿಂಗ ಎಂತವನೋ ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ, ಕೋಗಿಕೋ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ಶಾಂತ
ನನ್ನ ಶೀಲವೇ ಹಾಳಾಗಿ ಹೋಯಿತು. ನಾನೀಗ ಹಾವು ಕಚ್ಚಿದ ಮಾವಾಗಿ ಹೋದೆ. ಯಾಕಮ್ಮ ಯಾಕಮ್ಮ ನನಗೆ ಜನ್ಮ ನೀಡಿದೆ? ಆ ನೀಚ ಕಾಳಿಂಗನಿಗೆ ಈ ನನ್ನ ಶೀಲ ಬಲಿಯಾಗಿ ಹೋಗ್ಲಿ ಅಂತ ಜನ್ಮ ನೀಡಿದೆಯಾ? ನನ್ನ ಗಂಡನ ಮಾನ ಮರ್ಯಾದೆಗೋಸ್ಕರ 10 ವರ್ಷದಿಂದ ಯಾವುದೇ ಸುಖವನ್ನು ಕಾಣುತ್ತಿದ್ರು ಕೂಡ ಶೀಲವನ್ನು ಕಾಪಾಡಿಕೊಂಡು ಸುಮತಿಯಾಗಿ ಸತಿಯಾಗಿ ಬಾಳುತ್ತಿದ್ದೆ. ಆದ್ರೆ ಆ ನೀಚ ಕಾಳಿಂಗ ಇವತ್ತು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಈ ವಿಷಯವೇನಾದ್ರೂ ನನ್ನ ಮೈದನಿಗೆ ಗೊತ್ತಾದ್ರೆ 10 ಸೆಕೆಂಡಿನಲ್ಲಿ ನಡೆಯುವುದು ಆ ಕಾಳಿಂಗನ ಕೊಲೆ. ಆದ್ರೆ ಶೀಲ ಕಳೆದುಕೊಂಡಿರೋ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು. ಇಲ್ಲ, ನಾನ್ ಮಾತ್ರ ಬದುಕಬಾರ್ದು. ಇಲ್ಲ ಇಲ್ಲ. ಅತ್ತಿಗೆ ಅತ್ತಿಗೆ ಪಾರಪ್ಪ ಮೈದುನ. ಅಂದಹಾಗೆ ಇದೇನಪ್ಪ ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಅದೊಂದು ದೊಡ್ಡ ಕತೆ ಅತ್ತಿಗೆ. ಮೊನ್ನೆ ನಡೆದ ಆ JCB ಸಿದ್ದಣ್ಣಗೌಡನ ಪ್ಲಾಂಟ್ ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ಈ ನನ್ನ ಕೊಡ್ಲಿಯಿಂದ ಸಾವಿರಾರು ಗುಂಡಾಗಳನ್ನು ಓಡಿಸಿದ್ದೆ. ಅದರ ಹೆಮ್ಮೆಗಾಗಿ ನಮ್ಮ ಜಿಲ್ಲಾ SP ಸಾಹೇಬರು ಈ ಚಿನ್ನದ ಪದಕ ನೀಡಿದರು. ಅತ್ತಿಗೆ ಸನ್ಮಾನಿಸಿದರು. ಮೈದುನ, ಈ ನಿನ್ನ ಶೌರ್ಯವನ್ನು ನಾನು ಯಾವ ಬಾಯಿಂದ ಅಂತ ವರ್ಣಿಸಲಿ ಮೈದುನ. ನಿನ್ನ ಶೌರ್ಯಕ್ಕೆ ನಿಜವಾದ ಸತ್ಯ ಗೊತ್ತಾದ್ರೆ ಸಾವಿರಾರು ಜನ ಶೂರಾದಿ ಶೂರರು ಬಂದರೂ ಕೂಡ ನೀನು ಕಲ್ಲಿ ಎಸಿತೀಯ. ಆದ್ರೆ ಅತ್ತಿಗೆ ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಏಕೆ ನಿನ್ನ ಕಣ್ಣಲ್ಲಿ ನೀರು? ಯಾರಿಂದಾದರೂ ಏನಾದರೂ ನಿನಗೆ ತೊಂದರೆ ಆಯಿತೆ? ಹಾಗಿದ್ದರೆ ಹೇಳಮ್ಮ, ಹೇಳು. ಆ ಅದಮರನ್ನ ಧರಧರನೆ ಎಳೆ ತಂದು ಈ ನಿನ್ನ ಪವಿತ್ರ ಪಾದದ ಮೇಲೆ ಕಳೆದು ಹಾಕಿ ಬಿಡ್ತೀನಮ್ಮ, ಹೇಳು. ಹಾಗೇನಿಲ್ಲಪ್ಪ, ಯಾಕೋ ನನ್ನ ಹೆತ್ತವರ ನೆನಪಾಯ್ತು ಅಷ್ಟೇ. ಯಾಕಂದ್ರೆ ನಿನ್ನಂತ ಶೂರ. ಅತ್ತಿಗೆ, ಉಡಿಯಲ್ಲಿ ಈ ಹಗ್ಗವನ್ನೇಕೆ ಇಟ್ಟುಕೊಂಡಿದೀಯಮ್ಮ? ಏನಿಲ್ಲಪ್ಪ, ಕಟ್ಟಿಗೆ ತರಬೇಕಂತ ಹೊರಟಿದೆ ಅಷ್ಟೇ. ಏನಿದೆಯಮ್ಮ ನೀನು? ಅಲ್ಲ, ದಿನಾಲು ಕಟ್ಟಿಗೆ ತರುವವನು ನಾನು. ನಿನಗೇಕೆ ಅದರ ಚಿಂತೆ? ಇರಲಿ, ಒಳಗೆ ನಡಿ ನಡಿ. ಅತ್ತಿಗೆ, ಇದೇನು ನಿಮ್ಮ ಕೈಗಳಲ್ಲಿ ರಕ್ತ? ಒಡೆದ ಬಳೆಗಳ ಚೂರುಗಳು ಯಾಕೆ ಬಿದ್ದಾವಿಲ್ಲಿ? ಇದೇನು ಆಶ್ಚರ್ಯ? ಏನು ನಡೀತಂದು ಬೇಗ ಹೇಳು ಅತ್ತಿಗೆ, ಹೇಳು. ಇಲ್ಲ ಮೈದುನ, ಅಂಥದ್ದೇನೂ ಆಗಿಲ್ಲಪ್ಪ.
ನೀನ್ ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದ್ಯಾ? ರವಿ, ಅದೇನು ಅತ್ತಿಗೆ ಅತ್ತಿಗೆ ಮೈದುನರು ಏನೋ ಗುಸುಗುಸನೆ ಮಾತನಾಡುತ್ತಿದ್ರಲ್ಲ, ಏನದು? ಅತ್ತಿಗೆ ಅಣ್ಣ, ಎಂದು ನಾನು ಬೇಸಾಗಿ ಬಂದಿದ್ದೇನಮ್ಮ, ಅದಕ್ಕೆ ಈ ಸ್ವೀಟು. ತುಂಬಾ ಖುಷಿನ ಅತ್ತಿಗೆ? ತುಂಬಾನೇ ಖುಷಿ ಆಯ್ತಪ್ಪ, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನೀನು ಸಾಹೇಬನು ಹೌದು, ಸೂರ ಸುಬೇದಾರನೂ ಹೌದು. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ಅತ್ತಿಗೆ ಅಮ್ಮ, ಅದೇಕೋ ದಿನ ಇರುವ ಥರ ಹಿಂದಿಲ್ಲ. ನಿನ್ನ ಮುಖವೇಕೋ ಸಪ್ಪಗಾಗಿದೆ, ಕೂದಲು ಒಂದು ಥರ ಬಾಚಿರಿವಿರಿ, ಧ್ವನಿನೂ ಒಂದು ಥರ ಆಗಿದೆ. ಯಾಕಮ್ಮ, ಇದ್ಯಾವ ನಿನ್ನ ಚಿಂತೆ? ಹೌದಮ್ಮ, ನಾನು ಕೂಡ ಬಂದಾಗಿನಿಂದಾನು ಯೋಚಿಸ್ತಾ ಇರುವೆ. ನಿಮ್ಮ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚಿದ ಎಳೆ ಇಲ್ಲ. ಇದಾವ ನಿನ್ನ ಮುಸುಕಿನ ಮಳೆ? ಇದು ಹೇಳಮ್ಮ, ಹೇಳು. ಹಾಗಿದ್ದರೆ ಆ ಅದವರನ್ನ ಬರೀ ಮುಷ್ಟಿಯಲ್ಲಿ ಹಿಸುಕಿ ಸಾಯಿಸುವೆ. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಈಗಲೇ ಹೇಳು. ಈಗ ನಮ್ಮಲ್ಲಿ ಕಥನೆ ಕುದಿಯುತ್ತಿರುವ ಕಲ್ಪಾದಿ ಯಜ್ಞ ರಸದಲ್ಲಿ ಅವರನ್ನು ಸುಟ್ಟು ಹಾಕಿ ಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗ್ಲೂ ನನ್ನ ಮಾತನ್ನು ನಡೆಸಿಕೊಡ್ತೀರೇನಪ್ಪ? ಅದ್ಯಾವ ನಿನ್ನ ಮಾತು ಅಮ್ಮ? ಈ ನಿನ್ನ ಮಾತಿಗೆ ನನ್ನ ಆರಾಧ್ಯ ದೈವ ಈ ಮಾರುತೇಶನೇ ಸಾಕ್ಷಿ. ಹೆಚ್ಚಾಗಿ ನನ್ನ ಗುರು ಅಮೋಘ ಸಿದ್ದೇಶ್ವರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಮ್ಮ. ನಿಂತ ನೆಲದ ಮೇಲೆ ಆನೆ, ಬೀಸುವ ಗಾಳಿ ಮೇಲೆ ಆನೆ, ಉದಯಿಸುವ ಸೂರ್ಯನ ಮೇಲೆ ಆನೆ ಮಾಡಿ ಹೇಳ್ತುವಮ್ಮ. ಅದ್ಯಾವ ನಿನ್ನ ಸತ್ಯದ ಮಾತು? ಹೇಳಮ್ಮ, ಅದಕ್ಕೆ ಈ ನಿನ್ನ ಮೌನ? ಏನಿಲ್ಲಪ್ಪ, ಬೆಕ್ಕು ನೆಲುವಿಗೆ ಹಾರಿ ಹಾಲು ಕುಡಿಯಲು ಬಂತು. ಅದನ್ನು ಉಶ್ಶಂತ ಹೊಡೆಯಲು ಹೋಗಿ ಕೆಳಗಡೆ ಜಾರಿ ಬಿದ್ದೆ. ಅದಕ್ಕೆ ಬಳೆಗಳು ಒಡೆದು ಗೆರೆಗಳು ಹಾಕಿವೆ ಅಷ್ಟೇ. ಎಂಥ ನಕಲಿಯಮ್ಮ ನಿಂದು. ಇರ್ಲಿ ನಡಿಯಮ್ಮ, ತುಂಬಾ ಹೊಟ್ಟೆ ಹಸಿದೈತಿ, ಊಟಕ್ಕೆ ಬಡಿಸಬಾರವ್ವ. ಸರಿ ಬಾರಪ್ಪ ಬಾರಪ್ಪ.